ಶಾಸಕರಾದ ಚಿದಾನಂದ ಗೌಡರು ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ 1 ಕೋಟಿ ರೂಪಾಯಿ ಖರ್ಚಿನಲ್ಲಿ 10 ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ಶಾಸಕರಾದ ಚಿದಾನಂದ ಗೌಡ್ರೆ, ಮಧುಗಿರಿಯ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಾಧವ್ ರೆಡ್ಡಿ ಅವರೇ, ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದವ್ರಿಗೆ ಆಮೇಲೆ ಉತ್ತರ ಹೇಳ್ತೀನಿ. ಅದಕ್ಕಿಂತಲೂ ಮುಂಚೆ ನಾನು ಈ ವೇದಿಕೆಯ ಮೂಲಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಕುಮಾರ್ ಅವರಿಗೆ ಒಂದು ಮನವಿ ಮತ್ತು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಸುಮಾರು 3,000ಗಳಷ್ಟು ಪ್ರಾಥಮಿಕ ಶಾಲೆಗಳು, ಅದು ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳು ಮುಚ್ಚಿ ಹೋಗಿದ್ದಾವೆ. ಅದಕ್ಕೆ ಕಾರಣ ಅಂದರೆ ಮಕ್ಕಳ ಸಂಖ್ಯೆ ಕೊರತೆ ಅಂತ ಹೇಳ್ತಾರೆ. ಎರಡನೇದು, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅಂತ ಹೇಳ್ತಾರೆ. ನಾನು ಇವತ್ತಿನ ಉದಯವಾಣಿ ಪತ್ರಿಕೆ ಸಂಪಾದಕರಿಗೆ ಮತ್ತು ವರದಿಗಾರರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ 16,800ಗಳ ಶಾಲೆಗಳು ದುಸ್ಥಿತಿಯಲ್ಲಿದ್ದಾವಂತೇಳಿ ವರದಿಯನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಗಮನ ಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪತ್ರವನ್ನು ಕೂಡ ನಾನು ಬರಿತೀನಿ. ಇಷ್ಟಕ್ಕೆ ನಾವು ಸಮಾಧಾನ ಪಟ್ಟುಕೊಳ್ಳುವಂಥ ವಿಷಯ ಅಲ್ಲ. 1994ರಲ್ಲಿಯೂ ನಾನು ಶಾಸಕರಿದ್ದೆ. ಅವಾಗೆಲ್ಲ ನಾವು ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳಾಗಿದ್ದರು ಮಾನ್ಯ ಶ್ರೀ ಗೋವಿಂದ ಗೌಡರು. ಇವತ್ತಿಲ್ಲ ಅವರು, ದಿವಂಗತ ಗೋವಿಂದ ಗೌಡರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮವರೇ ಮುಖ್ಯಮಂತ್ರಿಗಳಾಗಿದ್ದರು, HD ದೇವೇಗೌಡರು. ಆ ಕಾಲಘಟ್ಟದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಜಿಲ್ಲಾವಾರು ಕಮಿಟಿಗಳಿದ್ದು, ಶಿಕ್ಷಕರ ನೇಮಕ ಮಾಡಲಿಕ್ಕೆ ಆಯ್ಕೆ ಸಮಿತಿಗಳಿದ್ದು. ಭ್ರಷ್ಟಾಚಾರದ ಆರೋಪ ಬಂತು. ಸದಸ್ಯರು, ಅಧ್ಯಕ್ಷರು ಹಣ ತಗೊಂಡು ಶಿಕ್ಷಕರ ನೇಮಕಾತಿ ಮಾಡಿದರಂತ ಭ್ರಷ್ಟಾಚಾರದ ಆರೋಪ ಬಂದಾಗ ಚಿದಾನಂದ ಗೌಡ್ರು, ಗೋವಿಂದ ಗೌಡರು ಹೇಳಿದರು, ಈ ವ್ಯವಸ್ಥೆಯನ್ನು ಬದಲು ಮಾಡಿಬಿಡೋಣ. ರಿಸರ್ವೇಷನ್, ರೋಸ್ಟರ್ ಕಮ್ ಮೆರಿಟ್ ಮೇಲೆ, ಮೀಸಲಾತಿ ಮತ್ತು ಅರ್ಹತೆ ಆಧಾರದ ಮೇಲೆ, ಹೆಚ್ಚು ಅಂಕಗಳನ್ನ ಪಡೆದಂಥ ಅರ್ಹತೆ ಆಧಾರದ ಮೇಲೆ ನೇರ ನೇಮಕಾತಿ, ಇಂಟರ್ವ್ಯೂ ಇಲ್ಲ, ಬರೀ ಅವ್ರ ಸ್ಕೂಲ್ ಸರ್ಟಿಫಿಕೇಟ್ಗಳನ್ನ ವೆರಿಫೈ ಮಾಡಿ ಕಳಿಸಿಬಿಡೋದು ಅಷ್ಟೇ ಕೆಲಸ. ಅವಾಗ ನಿರ್ಣಯ ಮಾಡಿ ನಮ್ಮ ಸರ್ಕಾರ ಇದ್ದಾಗ ಶಿಕ್ಷಕರ ನೇಮಕಾತಿ ಭ್ರಷ್ಟಾಚಾರ ಇಲ್ಲದ, ಸ್ವಜನ ಪಕ್ಷಪಾತವಿಲ್ಲದ, ಅತ್ಯಂತ ಪಾರದರ್ಶಕವಾಗಿ ಪ್ರಾರಂಭ ಆಯಿತು. ನನಗೆ ಒಂದೇ ಪ್ರಶ್ನೆ ಇವತ್ತು, ನಮ್ಮ ಶಿಕ್ಷಕರು ಅತಿ ಬುದ್ಧಿವಂತರು, ಮೆರಿಟ್ ಆಧಾರದ ಮೇಲೆ ತೊಗೊಂಡಿರ್ತೀವಿ. ಚಿದಾನಂದ ಗೌಡರ ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಕ್ಕಂಥವ್ರು, ನಾವು ಬಿಟ್ಟವ್ರನ್ನ ಅವ್ರು ತೊಗೊಂಡಿರ್ತಾರೆ. ಯಾರನ್ನ ನಾವು ರಿಜೆಕ್ಟ್ ಮಾಡಿದವ್ರನ್ನ ಅವ್ರು ತೊಗೊಂಡಿರ್ತಾರೆ. ಅವ್ರ ಶಾಲೆಗಳಿಗೆ ಯಾಕೆ ಹೆಚ್ಚು ಇವತ್ತು ಆಕರ್ಷಣೆ ಆಗ್ತಾಯಿದೆ? ಫೀಸ್ ಕೊಟ್ಟು ಯಾಕೆ ಮಕ್ಕಳನ್ನ ಹಳ್ಳಿಗಳಲ್ಲಿ ಬಸ್ಗಳನ್ನು ಮಾಡಿ ಕಳಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಯಾಕೆ? ಇದಕ್ಕೆ ಉತ್ತರ ನಾನು ಬೇರೆ ಯಾರಿಂದ ಬಯಸೋದಿಲ್ಲ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕರಿಂದ ಬಯಸ್ತೀನಿ. ನಾನು ಒಂದು ಕಳಕಳಿಯಿಂದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಓದುವಂಥ ಸಂದರ್ಭದಲ್ಲಿ ಸುಮಾರು 70 ವರ್ಷಗಳ ಹಿಂದೆ ಚಿದಾನಂದ ಗೌಡ್ರೆ, ಯಾವ ಊರಿನಲ್ಲೂ ಯಾವ ಹಳ್ಳಿಯಲ್ಲೂ ಸರ್ಕಾರದ ಶಾಲಾ ಕಟ್ಟಡಗಳೇ ಇರಲಿಲ್ಲ. ನಿಮ್ಮಂಥ ಯಾರೋ ಒಬ್ಬರು ಗೌಡರು, ಶ್ರೀಮಂತರು, ಕುಲಕರ್ಣಿಯರು ಊರು ಬಿಟ್ಟು ಹೋದವ್ರ ಮನೆ ಖಾಲಿ ಇದ್ದಲ್ಲಿ ಸ್ಕೂಲ್ಗಳನ್ನ ನಡೆಸ್ತಿತ್ತು.
ಈಗ ಯಾರೋ ಒಬ್ಬರು ಸಿಟಿಗೆ ಶಿಫ್ಟ್ ಆಗ್ಯಾರ, ಬೆಂಗಳೂರು ಶಿಫ್ಟ್ ಆಗ್ಯಾರ, ಇಲ್ಲಿದ್ದವರು ತುಮಕೂರಿಗೆ ಶಿಫ್ಟ್ ಆಗ್ಯಾರ, ಅಂಥವ್ರು ಮನೆ ಖಾಲಿದ್ದದನ್ನು ಹುಡುಕಿ ಅಲ್ಲಿ ಶಾಲೆಯನ್ನು ಕಟ್ಸುವಂಥ ಪರಿಸ್ಥಿತಿ ಇತ್ತು. ಮತ್ತು ಊರಲ್ಲಿ ಹನುಮಂತೇವ್ರ ಗುಡಿ, ನೀವೇನಂತೀರಿ ಹನುಮಂತೇವ್ರ ಲೆಕ್ಕ, ಆಂಜನೇಯನ ಗುಡಿ ಒಳಗೆ ಮುಂದಿನ ಹೊರಾಂಗಣದೊಳಗೆ ಕುಂದಿರಿಸಿ ಕಲಿಸುವಂಥ ಪರಿಸ್ಥಿತಿ ಇತ್ತು. ಇನ್ನೂ ಮಕ್ಕಳು ಎಚ್ಚರಾದ್ರೆ ಆ ಮಾವಿನ ಮರನೋ ಬೇವಿನ ಮರನೋ ಹುಣಸೆ ಮರದ ಕೆಳಗೆ ಕುಂದಿರಿಸಿ ಕಲಿಸುವಂಥ ಪರಿಸ್ಥಿತಿ ಒಳಗೆ ನಾವಿದ್ವಿ. ದೇಶದ ಪರಿಸ್ಥಿತಿನೂ ಹಾಗೆ ಇತ್ತು. ಇವತ್ತು ನಾವು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಸ್ಮರಿಸ್ಬೇಕಾಗ್ತದೆ. ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಯಾಕೆ ಕಡಿಮೆ ಆಯಿತು ಅಂತ ಆಲೋಚನೆ ಮಾಡಿ ಅವರು ಪ್ರಧಾನಮಂತ್ರಿ ಇದ್ದಾಗ ಸರ್ವ ಶಿಕ್ಷಣ ಅಭಿಯಾನವನ್ನು ಇಡೀ ದೇಶದ ಉದ್ದಗಲಕ್ಕೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪ್ರಾರಂಭ ಮಾಡಿಸಿದರ ಪರಿಣಾಮ ಶಾಲೆಗಳಲ್ಲೂ, ಸರ್ಕಾರಿ ಶಾಲೆಗಳಂದರೆ ಅವತ್ತೇ ನಾವು ನೋಡಿರ್ತಕ್ಕಂಥದ್ದು RCC ಕಟ್ಟಡಗಳನ್ನ. ಮೊದಲ ಟೈಲ್ಸ್ ರೂಪ್, ಮಂಗಳೂರು ಹಂಚು ಹಾಕಿರ್ತಿದ್ರು, ಇಲ್ಲ ಸೀಟ್ ಹಾಕಿರ್ತಿದ್ರು, ಇಲ್ಲ ಯಾವುದೋ ಒಂದು ಮನೆ ಒಳಗೆ, ದೊಡ್ಡ ಮನೆ ಒಳಗೆ, ಖಾಲಿ ಇದ್ದ ಮನೆ ಒಳಗೆ ನಡೀತಿತ್ತು. ಅದಾದ ನಂತರ ಪ್ರತಿ ಹಳ್ಳಿಯಲ್ಲಿಯೂ ಹಟ್ಟಿಯಲ್ಲಿಯೂ ಎಲ್ಲಿ ಸರ್ಕಾರಿ ಶಾಲೆಗಳದಾವ ಅಲ್ಲಿ RCC ಬಿಲ್ಡಿಂಗ್ಗಳಾದ. ಅದಕ್ಕೆ ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದೊಳಗೆ ದುಡ್ಡು ಕೊಟ್ಟು ಅಭಿವೃದ್ಧಿ ಮಾಡಿದ್ದಲ್ದೇ ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು, ಸಮವಸ್ತ್ರಗಳಾಗಿರ್ಬೋದು, ಹೀಗೆ ಅನೇಕ ಸುಧಾರಣೆಗಳನ್ನು ತರ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಿದ್ದನ್ನು ನಾನು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ. ಇದನ್ನು ಯಾಕೆ ಹೇಳಿದೆ, ಇದರ ಹಿನ್ನೆಲೆ ಏನು? ಇವತ್ತು ನಮ್ಮ ಸರ್ಕಾರ ಯಾವುದೇ ಇರಲಿ, BJPನೇ ಇರಲಿ, ಕಾಂಗ್ರೆಸ್ ಇರಲಿ, ನಮ್ಮ ಸರ್ಕಾರ SDMCಗಳನ್ನ ಮಾಡಿದ್ದೀವಿ. SDMCಗಳು ಏನದು, ಯಾತಕ್ಕೆ ಮಾಡಿದ್ದೀವಿ, ಯಾವ ಉದ್ದೇಶಕ್ಕಾಗಿ SDMC ಮಾಡಿದ್ದೀವಿ? ಆ ಊರಿನ ಶಾಲೆ ಸುಧಾರಣೆಯನ್ನು ಮಾಡೋದಕ್ಕಾಗಿ ಕಮಿಟಿ, ಅದು ಶಾಲಾ ಸುಧಾರಣೆ ಸಮಿತಿ ಹೆಸರೇ ಅದರದ್ದು. ಅವರು ಊರಿನಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳನ್ನ, ಶ್ರೀಮಂತರನ್ನ, ಉಳ್ಳವ್ರನ್ನ ಭೇಟಿ ಮಾಡಿ ಅವರಿಂದ ಸಹಾಯ ಪಡೆದು ಶಾಲೆ ಸುಧಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ದುರ್ಬಿನ್ ಹಚ್ಕೊಂಡು ವಿಧಾನಸೌಧ ಕಡೆ ನೋಡುವಂಥ ಪದ್ಧತಿ ಹೋಗ್ಬೇಕು. ಈ ದೇಶದಲ್ಲಿ 190ರಷ್ಟು ಶಾಲೆಗಳಿಗೆ ನಾವು ಭೂಮಿ ಖರೀದಿ ಮಾಡಿಲ್ಲ, ದಾನಿಗಳೇ ಕೊಟ್ಟಿದ್ದಾರೆ. ಬಹುಶಃ ಈ ಊರಿನಲ್ಲೂ ದಾನಿಗಳೇ ಕೊಟ್ಟಿರ್ಬೇಕು. ದಾನಿಗಳಿಂದ ತೊಗೊಂಡು ಮಾಡಿದ್ದೀವಿ. ಶಾಲೆ, ಕಾಲೇಜು, ಹಾಸ್ಪಿಟ್ಲು ಎಲ್ಲವನ್ನೂ ಕೂಡ ದಾನಿಗಳಿಂದ ತೊಗೊಂಡು ಮಾಡಿದ್ದೀವಿ. ದಾನಿಗಳು ಯಾಕೆ ಕೊಟ್ಟರು? ಆ ಊರಿನಲ್ಲಿರ್ತಕ್ಕಂಥ ಹಿರಿಯರ ಒಂದು ಪ್ರಭಾವದಿಂದ, ಆ ಊರಿನಲ್ಲಿರ್ತಕ್ಕಂಥ ಹಿರಿಯರೆಲ್ಲರೂ ಸೇರಿ ಆ ಕಾಲಘಟ್ಟದಲ್ಲಿ ಎಂಥ ಕಟ್ಟಡ ಕಟ್ತಿದ್ವು, ಹಂಚು ಹಾಕಿ ಕಟ್ತಿದ್ವೋ, ಸೀಟ್ ಹಾಕಿ ಕಟ್ತಿದ್ವೋ, ಮೇಲ್ಮುದ್ದೆ ಹಾಕಿ ಕಟ್ತಿದ್ವಿ. ಅದನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸಕ್ಕೆ ಊರಿನ ಹಿರಿಯರೆಲ್ಲರೂ ಕೂಡ ಮಾಡಿದ್ದಾರೆ. ಆ ಪ್ರವೃತ್ತಿ ನಾವು ಮುಂದುವರಿಸ್ಕೊಂಡು ಹೋಗದೇ ಇದ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಶಾಲಾ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೆ ಹೊರತು ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬಾರ್ದು. ನೀವು ಗುರುಗಳಾಗಿ ಕೆಲಸ ಮಾಡಬೇಕೆ ಹೊರತು ನೌಕರರಾಗಿ ಕೆಲಸ ಮಾಡಬಾರ್ದು ಅಂತ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸಂಬಳಕ್ಕಾಗಿ ದುಡಿಯುವಂಥ ಶಿಕ್ಷಕರ ಅವಶ್ಯಕತೆ ಇಲ್ಲ. ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡ್ತಕ್ಕಂಥವ್ರ ಅವಶ್ಯಕತೆ ಇದೆ. ಆ ಕೆಲಸ ನಾವು ಮಾಡಬೇಕು. ನಾವು ದುಡ್ಡಿಗಾಗಿ, ಸಂಬಳಕ್ಕಾಗಿ ಶಿಕ್ಷಣ ಇಲಾಖೆ ಒಳಗೆ ಕೆಲಸ ಮಾಡ್ತೀವಂದ್ರೆ, ಶಿಕ್ಷಕರಾಗ್ತೀವಂದ್ರೆ, ಅಧಿಕಾರಿಗಳಾಗ್ತೀವಂದ್ರೆ ಪಾಪದ ಕೆಲಸ ಅದು. ಸಮಾಜ, ಅದಕ್ಕೆ ಸ್ವಾಮಿ ವಿವೇಕಾನಂದರು ತಮ್ಮೊಂದು ಮಾತಿನಲ್ಲಿ ಹೇಳಿದ್ದಾರೆ, ಒಬ್ಬ ಶಿಕ್ಷಕ ಅಯೋಗ್ಯನಾದರೆ ಅನೇಕ ತಲೆಮಾರುಗಳೇ ನಾಶ ಆಗ್ತವೆ. ಒಬ್ಬ ವೈದ್ಯ ಅಯೋಗ್ಯ ಆದರೆ ಕೆಲವು ರೋಗಿಗಳು ಸಾಯ್ತಾರೆ, ಕೆಲವು ಇಂಜಿನಿಯರ್ ಅಯೋಗ್ಯ ಆದರೆ ಕೆಲವು ಕಟ್ಟಡಗಳು ಕುಸಿಬಹುದು. ಆದರೆ ಶಿಕ್ಷಕನೊಬ್ಬನ ಅಯೋಗ್ಯನಾದರೆ ಅನೇಕ ತಲೆಮಾರುಗಳೇ ನಾಶ ಆಗಿ ಹೋಗ್ತವೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಸೇರಿ ಇದು ಸಮಾಜದ ಸೇವೆ. ಶ್ರೀಮಂತರಿದ್ದವ್ರು ಕೊಡ್ರಿ, ಇರಲಾರ್ದವ್ರು ಇಲ್ಲ. ಮಾಡಿ ಉತ್ತಮವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ನಿಮ್ಮೂರಿನಲ್ಲಿ ಮಾಡಿರಿ. ಚಿದಾನಂದ ಗೌಡರು 10 ರೂಮ್ ಕಟ್ಟಿಸ್ಕೊಟ್ಟಾರೆ. ಇದು 6ನೇದು. ನಾನು ನೋಡ್ಲಕ್ಕತ್ತಿ ಎಷ್ಟಕ್ಕೆ ಬಂದು ನಿಮ್ಮ ಜೋಡಿ 2-3ಕ್ಕೆ ಬಂದಿದ್ದೀನಿ. ಉದ್ಘಾಟನೆ ಮಾಡಲಿಕ್ಕೆ, ಅಡಿಗಲ್ಲಿ ಹಾಕ್ಲಿಕ್ಕೆ ಬಂದಿದ್ದೀನಿ. ನಾನು ಚಿದಾನಂದ ಗೌಡರಲ್ಲಿ ಏನು ಆಸೆ ಮಾಡ್ತೀನಿ ಅಂದ್ರೆ,
ಭಗವಂತ ಚಿದಾನಂದ ಗೌಡ್ರಿಗೆ 100 ವರ್ಷ ಆಯುಷ್ಯನ್ನು ಕೊಡಲಿ. 100 ಸರ್ಕಾರಿ ಶಾಲೆಗಳನ್ನು ಹಳ್ಳಿಗಳಲ್ಲಿ ಕಟ್ಟುವಂಥ ಶಕ್ತಿ ಅವ್ರಿಗೆ ದಯಪಾಲಿಸಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದ್ರೆ ಇದೇ ಸಮಾಜ ಸೇವೆ, ಇದೇ ಕಾಯಕ ದಾಸೋಹ ತತ್ವ. ನಾವು ದುಡಿದು ಬಂದದ್ದರಲ್ಲಿ ಉಂಡು ಉಳಿದದ್ದರಲ್ಲಿ ಸ್ವಲ್ಪ ಭಾಗ ಸಮಾಜಕ್ಕಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ಕೆಲಸ ಚಿದಾನಂದ ಗೌಡರು ಮಾಡ್ತಾರ ಅಂಥೇಳಿ ಆಶಯವನ್ನು ವ್ಯಕ್ತ ಮಾಡಿ ಭಗವಂತ ಇನ್ನೂ ಹೆಚ್ಚಿನ ಅವಕಾಶವನ್ನು ಅವ್ರಿಗೆ ದಯಪಾಲಿಸಲಿ. ಇವತ್ತು ನನ್ನನ್ನು ಕೂಡ ಕರೆದು ಅತ್ಯಂತ ಸಂತೋಷ ಸಂಗತಿದ್ರೆ 11ನೇ ತಿಂಗಳಲ್ಲಿ ಈ ಕಟ್ಟಡದ ಉದ್ಘಾಟನೆ ಮಾಡಿಸಿದ್ರೆ ನನ್ನ ಕಡೆಯಿಂದ ಅಡಿಗಲ್ಲು ಹಾಕಿದ್ದನ್ನು ಸಂತೋಷ ಆಗಿದೆ. ಇನ್ನೂ ಹೆಚ್ಚು ಇಂಥ ಶಾಲಾ ಕಟ್ಟಡಗಳು ಬರಲಿ, ಶಿಕ್ಷಣ ಪ್ರೇಮಿಗಳು ಹೊರಹೊಮ್ಮಲಿ. ಒಂದು ಕಾಲ ಇತ್ತು, ನಾವೆಲ್ಲ ಹೇಳ್ತಿದ್ವಿ ಅನ್ನದಾನ ಶ್ರೇಷ್ಠ ದಾನ ಅಂತ. ಇವತ್ತು ಅನ್ನದಾನ ಶ್ರೇಷ್ಠ ದಾನ ಅಲ್ಲ, ಇವತ್ತು ಶ್ರೇಷ್ಠ ದಾನ ಅಂದ್ರೆ ಶಿಕ್ಷಣ. ಯಾಕೆ ಇದನ್ನು ಮಾತನ್ನು ಹೇಳಿದ್ವಿ ಅಂದ್ರೆ, ಹರೀಶ್ರವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಆ ಮಕ್ಕಳು ನಾಡಗೀತೆಯನ್ನು ಹಾಡಿದ್ದನ್ನು ಕರೆದು ನಾನು ಎಲ್ಲ ಮಕ್ಕಳನ್ನ ಅದೇ ಅಬ್ಸರ್ವ್ ಮಾಡ್ತಾಯಿದ್ದೆ. ಯಾರು ಗಂಭೀರವಾಗಿ ನಿಂತ್ಕೊಂಡು ಹಾಡ್ತಾರಂತೇಳಿ ಆ ಪೂರ್ವಿಕ ಅನ್ನುವಂಥ ಮಗಳು ಹಾಡಿದ್ದನ್ನು ನೋಡಿ ನನಗೆ ಭಾಳ ಸಂತೋಷ ಆಯ್ತು. ನಾನು ಹಾಡಲಿಲ್ಲ, ಆಕೆಯೇ ಅಬ್ಸರ್ವ್ ಮಾಡ್ತೀನಿ, ಎಲ್ಲರಲ್ಲೂ ಕಣ್ಣಾಚೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮಗೆ ವಿನಂತಿ ಮಾಡ್ತೀನಿ, ಸರ್ಕಾರಿ ಶಾಲೆಗಳು ಮುಚ್ಚದಂಗೆ ನೋಡ್ಕೊಳ್ರಿ. ಈ ಶತಮಾನದ ಕೊನೆ ಶಿಕ್ಷಕರು ನೀವೇ ಆಗಬಾರ್ದು, ಸರ್ಕಾರಿ ಶಾಲೆ ಶಿಕ್ಷಕರು ನೀವೇ ಆಗಬಾರ್ದು. ನಿರಂತರವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು, ನಡಿಬೇಕು. ಅದರ ಮೂಲಕ ಇವತ್ತು ಬಡವರ ಮಕ್ಕಳಿಗೆ, ಗ್ರಾಮಾಂತರ ಪ್ರದೇಶದವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇರದಿದ್ದರೆ ಕಷ್ಟ ಆಗ್ತದೆ. ಸರ್ಕಾರಿ ಆಸ್ಪತ್ರೆಗಳು, ದವಾಖಾನೆಗಳು ಬಂದ್ ಆಗಬಾರ್ದು. ಬಡವರಿಗೆ ಆರೋಗ್ಯ ಸಿಗಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಇರಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹೆಚ್ಚು ಗಮನ ಕೊಡಬೇಕು ಅಂತೇಳಿ ಹೇಳಿ ಈ ಸಂದರ್ಭದೊಳಗೆ ನನ್ನನ್ನು ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.